ಈ ಆಟೋಮೆಟಿಕ್ ಬರ್ನರ್ ಸ್ಟವ್ ಯೂನಿಕ್ ಆಗಿದೆ, ಹೊಸದಾಗಿದೆ. ಎಷ್ಟು ಫಾಸ್ಟ್ ಆಗಿ ಹೀಟ್ ಮಾಡಿ ಬಿಸಾಕುತ್ತೆ ಅಂದ್ರೆ ಎಲ್ಲ ಐಟಮ್ಗಳು. ಇದು ಫುಲ್ಲಿ ಆಟೋಮೆಟಿಕ್ ಆಗೋದ್ರಿಂದ ಕನ್ಸಂಪ್ಷನ್ ಚೆನ್ನಾಗಿದೆ. ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ಒಂದು ಸಿಲಿಂಡರ್ಗೆ ನೀವು 5,000 ರೊಟ್ಟಿ ಮಾಡ್ತೀರಾ. ಇದರಲ್ಲಿ ನಿಮಗೆ ಇಲ್ಲೂ ಹೀಟ್ ಆಚೆ ಬರಲ್ಲ, ಇದೆಲ್ಲ ಇನ್ಸುಲೇಟೆಡ್ ಇರುತ್ತೆ. ನಿಮ್ಗೆ ಹಂಚಿಬಿಟ್ರೆ ಮತ್ತೆ ಬೇರೆ ಏನು ಕಾಯಲ್ಲ ಇದರಲ್ಲಿ. ಇವ್ರ ಹತ್ರ 6, 8, 10 ಟೋಟಲಿ ಈಗ ನೋಡಿದ್ರ 10 ತವಾದಿದೆ. ಹಾಸ್ಟೆಲ್ ಇಟ್ಟಿದ್ರ ಹಾಸ್ಟೆಲ್ಗೆ ಯೂಸ್ ಆಗುತ್ತೆ, ಹೋಟೆಲ್ ಐತಾ ಹೋಟೆಲ್ಗೆ ಯೂಸ್ ಆಗುತ್ತೆ, ಕ್ಯಾಟ್ರಿಂಗ್ ಐತಾ ಕ್ಯಾಟ್ರಿಂಗ್ ಅವ್ರಿಗೆ ಯೂಸ್ ಆಗುತ್ತೆ. ಅವಾಗೆಲ್ಲ ಗ್ಯಾಸ್ ನಲ್ಲಿ ಮಾಡ್ತಿದ್ವಿ, ಬಹಳ ಗ್ಯಾಸ್ ಹಾಳಾಗ್ತಿತ್ರಿ ಸರ್. ನಾವ್ ಇದು ತಗೊಂಡಲ್ಲಿ ಸುಟ್ಟು ತುಂಬಾ ಚೆನ್ನಾಗಿದೆ. ಒಂದ್ ತಾಸ್ನಾಗ ಒಂದ್ 300-200 ರೊಟ್ಟಿ ಆಗ್ತವೆ. ಯುಗಾದಿಗೆ 10% ಡಿಸ್ಕೌಂಟ್. ಒಳ್ಳೆ ಗ್ಯಾಸ್ ಒಲೆನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ನಿಜವಾಗ್ಲೂ ನಾನು ನೋಡಿ ಇವತ್ತು ಶಾಕ್ ಆಗ್ಬಿಟ್ಟಿದ್ದೀನಿ. ನೀವು ಪಕ್ಕ ಶಾಕ್ ಆಗ್ತೀರಾ. ಅವ್ರು ಮಾಡಿದ್ದು ಐ ಟಿ ಅಲ್ಲೇ ಈ ರೇಂಜ್ಗೆ ತಲೆ ಓಡಿಸಿ ಒಳ್ಳೆ ಗ್ಯಾಸ್ ಸ್ಟವ್ನ ಮಾಡಿದ್ದಾರೆ. ನಾನಿವತ್ತು ಅಲ್ಲಿಗೆ ಬಂದಿದ್ದೀನಿ ನಿಮ್ಗೋಸ್ಕರ, ನಿಮ್ಗಾಗಿ ತೋರ್ಸಕ್ಕೆ. ಎಲ್ಲಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ಇದೇ ಒಲೆ ಸರ್, ಅದು ಟೋಟಲಿ 1, 2, 3, 4, 5, 6, 7, 8, 9, 10 ಇದೆ. 10 ತವಾ ಇದೆ. ಸೊ ಇದರಲ್ಲಿ ಎಷ್ಟು ಫಾಸ್ಟ್ ರೊಟ್ಟಿ ಆಗುತ್ತಂದ್ರೆ, ನೀವು ರೊಟ್ಟಿ ಮಾಡೋದಿದ್ರೆ ಪರ್ ಅವರ್ಗೆ 300 ಇಂದ 350 ಪರ್ ಅವರ್ಗೆ ರೊಟ್ಟಿ ಹೀಟ್ ಆಗುತ್ತೆ. ನೀವೇನಾದ್ರೂ ಈ ಗ್ಯಾಸ್ಗಳು ಸಿಲಿಂಡರ್ಗಳು ಉಳಿಸ್ಬೇಕು ನಾವು ಅನ್ನೋದಿದ್ರೆ 50% ಉಳಿತಾಯ ಆಗುತ್ತೆ. 50% ಉಳಿತಾಯ ಹೆಂಗಂದ್ರೆ, ಈಗ ನೀವೇನಾದ್ರೂ ಯಾವ್ದಾದ್ರು ರೊಟ್ಟಿ ಮಾಡಿದ್ರೆ ಸಟಾಸಟ್ ಪಟಾಪಟ್ ಅಂತ ಈ ಕಡೆ ಗ್ಯಾಸ್ ಖಾಲಿ ಆಗ್ತಾನೆ ಇರುತ್ತೆ. ಬಟ್ ಇದು ಹಂಗಲ್ಲ, ಆಟೋಮೆಟಿಕ್ಲಿ ಇಬ್ರೋ ಇದ್ರೆ ಸಾಕು, ಸಟ ಆಗುತ್ತೆ. ಎಲ್ರು ಲೇಬರ್ ಚಾರ್ಜ್ ಉಳಿತೈತಾ. ಇಲ್ಲಿ ನೋಡ್ರಿ ಇವ್ರು ಎಷ್ಟು ಫಾಸ್ಟ್ ಆಗಿ ಮಾಡ್ತಿದಾರಂತ. ಆಮೇಲೆ ಬರೀ ನಾಟ್ ಓನ್ಲಿ ರೊಟ್ಟಿ, ಇದರಲ್ಲಿ ನೀವೇನೇನು ಹೀಟ್ ಮಾಡೋ ಪದಾರ್ಥ ಅಂದ್ರೆ ಹೋಳಿಗೆ, ದೋಸೆಗೆ ಒಂದು ಬೇರೆ ಸಪ್ರೇಟ್ ಇದೆ, ದೋಸೆನೂ ಮಾಡ್ಬೋದು, ಹೋಟ್ಲ್ ಅವರಿಗೆ ಯೂಸ್ ಆಗುತ್ತೆ. ಅದಾದ್ಮೇಲೆ ನೋಡಿ 5 ನಿಮಿಷದಲ್ಲಿ ಕಡಕ್ ಬೇಕಾ ಇಲ್ಲಿ ನೋಡಿ, ಮೆತ್ತಂದು ಬೇಕಂದ್ರೆ ಮೆತ್ತಂದು, ಕಡಕ್ ಬೇಕಂದ್ರೆ ಕಡಕ್. ಸರ್ ಇದು ಫುಲ್ಲಿ ಆಟೋಮೆಟಿಕ್ ಒಲೆ. ನಿಮಗೆ ಇಲ್ಲೂ ಹೀಟ್ ಆಚೆ ಬರಲ್ಲ, ಇದೆಲ್ಲ ಇನ್ಸುಲೇಟೆಡ್ ಇರುತ್ತೆ. 2 ಇಂಚಸ್ ಇನ್ಸುಲೇಟೆಡ್ ರೌಂಡ್ ಅಪ್ ಇರುತ್ತೆ. ನಿಮ್ಗೆ ಹಂಚಿಬಿಟ್ರೆ ಮತ್ತೆ ಬೇರೆ ಏನು ಕಾಯಲ್ಲ ಇದರಲ್ಲಿ, ಹಂಚಿ ಮಾತ್ರ ಕಾಯ್ತೈತೆ. ಆಮೇಲೆ ಹಂಚಿನ ನಿಮ್ಗೆ ಕಡಿಮೆ ಅಂದ್ರೆ ಮಾಮೂಲಿ ಒಲೆಕ್ಕಿಂತ 60% ಹೀಟ್ ಕಡಿಮೆ ಆಗುತ್ತೆ ಇದರಲ್ಲಿ. ಇಲ್ಲೆಲ್ಲ ಇಲ್ಲಿ ನಿಮಗೆ ಹೀಟ್ ಬರಲ್ಲ, ನಾರ್ಮಲ್ ಆಗಿ ಬರುತ್ತೆ ಇದು. ಆಮೇಲೆ ಇಲ್ಲಿ ಪೆನಲ್ ಬೋರ್ಡ್ ಎಲ್ಲ ಏನು ಹೀಟ್ ಇರಲ್ಲ, ಹಂಚು ಮಾತ್ರ ನಿಮ್ಗೆ ಹೀಟ್ ಬರ್ತಾ ಇರುತ್ತೆ ಇದು. ನೀವು ಬೈ ಚಾನ್ಸ್ ನಿಮಗೆ ಕೆಲಸ ಕಡಿಮೆ ಐತಿ, ಇವತ್ತು ಒಬ್ಬರ ಲೇಬರ್ ಕಡಿಮೆ ಇದಾರೆ ಅಂತ ನೀವು ಒಂದು ಸೈಡ್ ಮಾತ್ರ ನೀವು 5 ಹಂಚನ ಮಾತ್ರ ಸ್ಟಾರ್ಟ್ ಇಟ್ಕೋಬೋದು. ನಿಮಗೆ ಕೆಲಸನೂ ಜಾಸ್ತಿ ಇದೆ, ಲೇಬರ್ ಇದ್ದಾರೆ ಅಂತ ನೀವು 2 ಸೈಡ್ ಹಂಚನೂ ನೀವು ರೆಡಿ ಮಾಡ್ಕೋಬೋದು. ಆಮೇಲೆ ನಿಮಗೆ ಗ್ಯಾಸ್ ಹೀಟ್ ಮಾತ್ರ ನೀವು ಎಲ್ಲೂ 3 ಕಡೆ ಎಲ್ಲೂ ಬರಲ್ಲ ನಿಮಗೆ. ಇದು ಎಕ್ಸಾಸ್ಟಲ್ಲಿ ಮಾತ್ರ ನಿಮಗೆ ಹೀಟ್ ಆಚೆ ಹೋಗ್ತಾ ಇರುತ್ತೆ ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ನಿಮಗೆ ಎಲ್ಲೂ ಹೀಟ್ ಆಚೆ ಹೋಗಲ್ಲ. ಇದು ಫುಲ್ಲಿ ಆಟೋಮೆಟಿಕ್ ಆಗೋದ್ರಿಂದ ಕನ್ಸಂಪ್ಷನ್ ಚೆನ್ನಾಗಿದೆ. ಕಮರ್ಷಿಯಲ್ ಸಿಲಿಂಡ್ರಲ್ಲಿ ಒಂದು ಸಿಲಿಂಡ್ರಿಗೆ ನೀವು 5,000 ರೊಟ್ಟಿ ಮಾಡ್ತೀರಾ ಇದರಲ್ಲಿ. ನಮ್ದು ಎಲ್ಲೋ ಮತ್ತು ಬಾಡಿ ವರ್ಕರ್ಸ್ಗೆಲ್ಲ ನಿಮಗೆ ಹೀಟ್ ಎಲ್ಲೂ ಬರಲ್ಲ, ಹಂಚಿಂದ ಮಾತ್ರ ನಿಮಗೆ ಹೀಟ್ ಜಾಸ್ತಿ ಹೊಡಿತಾ ಇರುತ್ತೆ ಅಷ್ಟೇ. ಹಂಚಿಂದ ಬಿಟ್ಟರೆ ನಿಮಗೆ ಬೇರೆ ಎಲ್ಲೂ ಬರಲ್ಲ. ಮೊದಲು ಇದು ಸಿಲಿಂಡ್ರನ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಇದು ಕರೆಂಟ್ ಸಪ್ಲೈ ಕೊಟ್ಟು ಇದು ಮೇನ್ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ಇದು ಫಸ್ಟ್ ಬರ್ನರ್ ಸ್ಟಾರ್ಟ್, ಇದು ಸೆಕೆಂಡ್ ಬರ್ನರ್ ಸ್ಟಾರ್ಟ್. ಡಬಲ್ ಬರ್ನರ್ ಒಲೆ ಇದು. ನಿಮಗೆ ಟೆಂಪ್ರೇಚರ್ ಸೆಟ್ಟಿಂಗ್ ಮಾಡಬೇಕು. ಒಂದು ರೊಟ್ಟಿ ಬೇಯಿಸ್ಬೇಕಂತಂದ್ರೆ ನಿಮಗೆ ಒಂದು 170 to 200 ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ. ಆ ಸೆಲ್ಸಿಯಸ್ ನೀವು ಟೆಂಪ್ರೇಚರ್ ಸೆಟ್ ಮಾಡಬೇಕು. 180 ಡಿಗ್ರಿ ಸೆಲ್ಸಿಯಸ್ ಇದೆ. 180 ಡಿಗ್ರಿಯಲ್ಲಿ ನಿಮಗೆ ಖಡಕ್ ರೊಟ್ಟಿ ಬೇಯ್ತಾ ಇದೆ. ನಿಮಗೆ ಬಿಸಿ ರೊಟ್ಟಿ ಬೇಕಂತಂದ್ರೆ ಒಂದು 220 ಡಿಗ್ರಿ ಜಾಸ್ತಿ ಮಾಡ್ಕೋಬೇಕು. ನಮಸ್ತೆ ಸರ್, ನನ್ನ ಹೆಸರು ಮಂಜುಳಾ ಅಂತ. ನಾವು ಇಲ್ಲಿ 3 ತಿಂಗಳಿಂದ ನಾವು ರೊಟ್ಟಿ ಮಾಡ್ತಾ ಇದ್ದೀವಿ. ನಾವು ಅವಾಗೆಲ್ಲ ಗ್ಯಾಸ್ನಲ್ಲಿ ಮಾಡ್ತಿದ್ವಿ, ಭಾಳ ಗ್ಯಾಸ್ ಹಾಳಾಗ್ತಿತ್ತು ರೀ ಸರ್. ನಾವು ಇದು ತೊಗೊಂಡಲ್ಲಿ ಸುಟ್ಟು ತುಂಬ ಚೆನ್ನಾಗಿದೆ. ಒಂದು ತಾಸ್ನಾಗ ಒಂದು 300-200 ರೊಟ್ಟಿ ಆಗ್ತವೆ. ಆಮೇಲೆ ಕೆಲಸಕ್ಕೂ ಜನ ಭಾಳ ಬೇಕಾಗಂಗಿಲ್ಲ, ಚೆನ್ನಾಗಿ ಆಗ್ತವೆ ರೀ ಸರ್. ಇದರೊಳಗೆ ಚಪಾತಿ, ರೊಟ್ಟಿ, ಶೇಂಗಾ ಹೋಳ್ಗೆ ಎಲ್ಲನೂ ಮಾಡ್ಕೋಬೋದು. ಆಮೇಲೆ ತಂದೂರಿ ರೊಟ್ಟಿನೂ ಸತೆ ಮಾಡ್ಕೋಬೋದು ಸರ್ ಇದರೊಳಗೆ. ಸೊ ಡೀಟೇಲ್ಸ್ ನೋಡಿದಿರಲ್ಲ, ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನ ಹೇಳಿದ್ದೀನಿ. ಆ ಸ್ಟವ್ ನಿಮಗೆ ಬೇಕಂದರೆ ನಾನು ಇವತ್ತು ಅದೇ ಜಾಗದಲ್ಲಿ ಇದ್ದೀನಿ. ನಾನು ಹಿಂದೆ ಕಾಣ್ತಿದ್ದಲ್ಲ, ಅದೇ ಈ ಮ್ಯಾನುಫ್ಯಾಕ್ಚರ್ ಯೂನಿಟು. ಕಂಪ್ಲೀಟಾಗಿ ನಿಮಗೆ ಮತ್ತಷ್ಟು ಮಾಹಿತಿ ಬೇಕು, ಆ ಸ್ಟವ್ನ ಪರ್ಚೇಸ್ ಮಾಡಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ, ಹಾಗೆ ಸ್ಟವ್ನ ಖರೀದಿ ಮಾಡಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ.